ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ಬಂದು ಬುಧವಾರದ ವ್ಲಾಗು. ನಾನು ರಿಟರ್ನ್ ಬರ್ತಾ ಇರೋದು ಮೈಸೂರಿಂದ ಬ್ಯಾಂಗ್ಳೂರಿಗೆ. ಬೆಳಗ್ಗೆ 4:30 ಹಂಗೆ ಎದ್ಬಿಟ್ಟು ಬೇಗ ರೆಡಿಯಾಗಿ ಬಸ್ ಸ್ಟ್ಯಾಂಡ್ಗೆ ಹೋಗಿ ಸಬರ್ ಬಸ್ ಸ್ಟಾಪ್ಗೆ ಬಸ್ ಹಿಡಿದು ಬರ್ತಾಯಿದ್ದೀವಿ. ಬಸ್ ಸಿಗೋ ತನಕ 5:30 ಆಗಿಬಿಟ್ಟಿತ್ತು. ಆಮೇಲೆ ನನ್ನ ತಂಗಿ ಮುಂದೆ ಕೂತಿದ್ದಾಳೆ ನೋಡಿ. ಕಂಡಕ್ಟ್ರು ಬಂದು ಟಿಕೆಟ್ ಇಶ್ಯೂ ಮಾಡ್ತಾಯಿದ್ರು. ಬೆಳಗ್ಗೆ ಎದ್ದೋಳಕ್ಕೆ ಆಗಲಿಲ್ಲ, ರಾತ್ರಿನೇ ಎಲ್ಲ ಪ್ಯಾಕ್ ಮಾಡಿ ಇಟ್ಕೊಂಡ್ಬಿಟ್ಟೆ. ನಾನು ಹೋಗಿದ್ದು 1 ವಾರ ಇರೋದಂತ ಹೋಗಿದ್ದು. ನಾನು ರೇನ್ಗೆ ಬಂದು ಬರೋಕ್ಕೆ ಇಷ್ಟ ಇರಲಿಲ್ಲ, ಅಲ್ಲೇ ಇರ್ತೀನಿ ಅಂತ ಹೇಳ್ತಾಯಿದ್ಲು. ಯಾಕಂದರೆ ನನ್ನ ತಂಗಿ ಮಗಳು ಅಲ್ಲೇ ಬಿಟ್ಬಿಟ್ಟಿದ್ಲು. ನನ್ನ ತಂಗಿ ಲೀವ್ಗೆ ಅಲ್ಲೇ ಇರಲಿ ಫುಲ್ಲು ಅಂತ. ಅದಕ್ಕೆ ನಾನು ಬರಲ್ಲ ಮಮ್ಮಿ, ಡ್ಯಾಡಿಗೆ ಹೇಳಿ ಅಂತ ಇದ್ಲು. ಆರ್ಯ ಒಬ್ಬನೇ ಆಗ್ಬಿಡ್ತಾನೆ ಅಂದ್ಬಿಟ್ಟು ಕರ್ಕೊಂಡು ಬಂದೆ. ಆಮೇಲೆ ಬರಬೇಕಾದ್ರೇ ಇಷ್ಟನೇ ಇಲ್ಲ ನಮಗೆ, ಸ್ವಲ್ಪ ದಿನ ಇನ್ನೂ ಇರಬೇಕಾಗಿತ್ತು ಅನಿಸ್ತಾಯಿತ್ತು. ಇದು ಟೋಲ್ ಗೇಟ್ ದಾಟಿ ಹೋಗ್ತಾ ಇರೋದು. ಇದು ದಾಟಿದ್ರೆ ಆಯಿತು, ಮೈಸೂರು ಲಾಸ್ಟ್ ಆಗುತ್ತೆ, ಅಲ್ಲಿಂದ ಬ್ಯಾಂಗ್ಳೂರು ಸ್ಟಾರ್ಟ್ ಆಗುತ್ತೆ. ಈಗ ಸನ್ರೈಸ್ ಆಗ್ತಾಯಿದೆ ನೋಡಿ, ತುಂಬ ಚೆನ್ನಾಗಿದೆ. ಇದನ್ನೆಲ್ಲ ನಾವು ಮನೇಲಿದ್ದಾಗ ನೋಡೋಕ್ಕೆ ನನಗೆ ಟೈಮೇ ಇರಲ್ಲ. ಯಾಕಂದರೆ ಬೆಳಗ್ಗೆ ಎದ್ದ ತಕ್ಷಣ ಮನೆ ಕೆಲಸ, ಟಿಫನ್ ಮಾಡೋದು, ಅದು ಇದು ಇರುತ್ತೆ ಕೆಲಸಗಳು, ಮನೆ ಕೆಲಸ. ಅದರಿಂದ ಈಗ ಬಸ್ಸಲ್ಲಿ ಬರೋದ್ರಿಂದ ಇದನ್ನೆಲ್ಲ ನೋಡೋಕ್ಕೆ ಚೆನ್ನಾಗಿ ಕಾಣಿಸ್ತಿತ್ತು ನನಗೆ. ಆರ್ಯ ಮನಗ್ಬಿಟ್ಟಿದ್ದ, ರಿಯಾನು ಮನಗಿದ್ಲು. ಮನೇಲಿ ನಮ್ಮ ತಾಯಿ, ನಮ್ಮ ಅಕ್ಕ ಎಲ್ಲ ಇನ್ನೂ ಸ್ವಲ್ಪ ದಿನ ಇರಬೇಕಾಗಿತ್ತು, ಬಂದ ತಕ್ಷಣ ಹೋಗ್ತಾ ಇದ್ದೀರಲ್ಲ ಅಂತ ಹೇಳ್ತಾಯಿದ್ರು. ನಮ್ಮ ಮಾಮ ಬಿಡಬೇಕಲ್ಲ, ಇನ್ನೂ ಎಷ್ಟು ದಿನ ಇರ್ತೀಯ, ನಡಿ ಅಂತ ಕರ್ಕೊಂಡು ಬಂದುಬಿಟ್ರು. ಆಮೇಲೆ ಅವ್ರೇನು ಇರ್ತಾರ, ಮನೇಲಿ ಕರ್ಕೊಂಡು ಬಂದುಬಿಟ್ಬಿಟ್ಟು ಅವ್ರ ಪಾಡ್ಗೆ ಅವ್ರ ಕೆಲ್ಸಕ್ಕೆ ಹೋಗ್ಬಿಡ್ತಾರೆ. ನಮ್ಮದು ಮಾಮೂಲಿ ಅದೇ ನಾರ್ಮಲ್ ಕೆಲಸಗಳು ಶುರು ಆಗುತ್ತೆ. ಆಮೇಲೆ ಮಕ್ಕಳು ನೋಡ್ಕೊಳ್ಳೋದು ಇದೇ ಆಗೋಯ್ತು. ಈಗ 6 ಗಂಟೆ ಮೇಲೆ ಯಾವ ಥರ ಕಾಣಿಸ್ತಾ ಇದೆ ನೋಡಿ ಸೂರ್ಯ. ಚೆನ್ನಾಗಿದೆ, ಬೆಳಕು ಚೆನ್ನಾಗಿ ಬರ್ತಿತ್ತು. ನೆನ್ನೆ ನೆಂಟರು ಕೂಡ ಫಂಕ್ಷನಲ್ಲಿ ಹಂಗೆ ಕೇಳ್ತಾಯಿದ್ರು, ಏನು ಬಂದ ತಕ್ಷಣ ಹೋಗ್ಬಿಡ್ತೀರಲ್ಲ, ಇರಲ್ವಾ, ಲೀವು ಬರೋ ತಿಂಗಳ ತನಕ ಇದೆಯಲ್ಲ, ಬಿಟ್ಬಿಟ್ಟೋಗಿ ಅಂತ ನಮ್ಮ ಮಾಮನ ಹತ್ರ ಕೇಳ್ತಾಯಿದ್ರು. ಅವರು ಅಡುಗೆ ಮಾಡೋರು ಯಾರೂ ಇಲ್ಲ, ಸಾಕು ಇದ್ದಿದ್ದು ಅಂದ್ಬಿಟ್ರು. ಆಮೇಲೆ ನೋಡಿ ಮನೆಗೆ ಬಂದಮೇಲೆ ಟಿಫನು ಅಲ್ಲೇ ಮೆಜೆಸ್ಟಿಕಲ್ಲೇ ತಗೊಂಡು ಬಂದ್ಬಿಟ್ಟಿದ್ದು. ಅದೆಲ್ಲ ನಾಷ್ಟ ಆದಮೇಲೆ ನಮ್ಮ ಯಜಮಾನ್ರು ಕೆಲ್ಸಕ್ಕೆ ಹೋಗ್ಬಿಟ್ರು. ಫಸ್ಟು ಬಂದು ಕಾಫಿ ಕುಡಿದ್ಬಿಡೋದ ಅಂದ್ಬಿಟ್ಟು ಒಂದು ಬ್ಲ್ಯಾಕ್ ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಹಾಗೆಯೇ ನೋಡಿ ಪಾತ್ರೆಗಳೆಲ್ಲ ತೊಳಿದೆ ಹಂಗೆ ಇತ್ತು. ಆಮೇಲೆ ಡೈನಿಂಗ್ ಟೇಬಲು ಫುಲ್ಲು ಕ್ಲೀನ್ ಇರಲಿಲ್ಲ. ಸೋಫಾ ಸೆಟ್ಟು ಕವರ್ಸ್ ಎಲ್ಲ ಹಂಗೆ ಹೋಗ್ಬಿಟ್ಟಿದ್ದೋ, ಫುಲ್ಲು ಕ್ಲೀನ್ ಮಾಡೋಕ್ಕಾಗಲಿಲ್ಲ. ಅವತ್ತು ಬೆಳಗ್ಗೆ ಹೋಗೋದ್ರಿಂದ ಇದೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಅಂತ ಹೋಗ್ಬಿಟ್ಟಿದ್ದೆ. ಈ ಬ್ಯಾಗಲ್ಲಿ ತಂದಿರೋ ಪ್ಯಾಕಿಂಗ್ಸ್ ಎಲ್ಲ ನಾನೀಗ ಎಲ್ಲೆಲ್ಲಿತ್ತು ಅದನ್ನು ಅಲ್ಲಲ್ಲೇ ಅರೇಂಜ್ ಮಾಡಬೇಕು. ಆಮೇಲೆ ಇಲ್ಲಿ ಗಿಡಗಳು ಬಂದು ನೋಡಿದ್ರೆ 4 ದಿವಸಕ್ಕೆ ಫುಲ್ಲು ಒಣಗೋಗ್ಬಿಟ್ಟಿತ್ತು ಗಿಡಗಳೆಲ್ಲ. ಇದು ಮೆಂತ್ಯ ಸೊಪ್ಪು ಹಾಕಿದ್ದೆ, ತುಂಬ ಇಷ್ಟವಾಗಿ ಹಾಕಿದ್ದೆ, ಚೆನ್ನಾಗಿ ಬೆಳೆದಿತ್ತು. ಅದು ಬಂದ ತಕ್ಷಣ ನೋಡಿದ್ರೆ ಫುಲ್ಲು ಒಣಗೋಗಿ ನೀರಿಲ್ಲದೆ ಎಲ್ಲ ಇದಾಗ್ಬಿಟ್ಟಿತ್ತು. ಹಾಗೆಯೇ ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದೆ, ಅದು ಕೂಡ ಹೋಗ್ಬಿಟ್ಟಿತ್ತು. ಹಿಂಗೆ ನೀರು ಹಾಕಿದ್ರೆ ಸ್ವಲ್ಪನ ಸರಿಯಾಗುತ್ತೆ ಅಂದ್ಕೊಂಡೆ. ಆಮೇಲೆ ನೀರು ಹಾಕಿದ್ಮೇಲೆ ಅದರಲ್ಲಿ ಒಂದು ಸ್ವಲ್ಪನೇ ಸರಿಯಾಗಿದ್ದು. ಮೆಂತ್ಯ ಸೊಪ್ಪು ಕೂಡ ಚೆನ್ನಾಗಾಯಿತು. ಆಮೇಲೆ ಕಾಫಿ ಕುಡಿತಾನೆ ನೀರು ತಂದು ಗಿಡಕ್ಕೆಲ್ಲ ಹಾಕಿದೆ. ಇದಾದಮೇಲೆ ಕೆಲಸ ಶುರು ಮಾಡಿದ್ದು. ಫಸ್ಟು ಈ ಬ್ಯಾಗಲ್ಲಿರೋದನ್ನೆಲ್ಲ ಅರೇಂಜ್ ಮಾಡಿಬಿಡೋದ ಅಂತ ತೆಗಿತಾ ಇದ್ದೀನಿ. ತಗೊಂಡು ಹೋಗೋದು ಈಸಿಯಾಗಿರುತ್ತೆ, ತೆಗ್ದು ಇದ್ರೊಳಗೆ ಹಾಕ್ತಾ ಇರ್ತೀನಿ. ಆಮೇಲೆ ಬಂದ ಮೇಲೆ ಇದನ್ನೆಲ್ಲ ಯಾವ್ಯಾವ ಜಾಗದಲ್ಲಿತ್ತು ಅಲ್ಲಿ ಅರೇಂಜ್ ಮಾಡೋ ತನಕ ಎಷ್ಟು ಕಷ್ಟ ಆಗ್ತಾಯಿರುತ್ತೆ, ಸುಸ್ತಾಗ್ತಿತ್ತು. ನಮ್ಮ ತಂಗಿ ಎಲ್ಲ ಹೇಳಿದ್ದು, ಹೋದ ತಕ್ಷಣ ಇದನ್ನೆಲ್ಲ ಇಟ್ಕೋಬೇಡ, ಮನಗ್ಬಿಡು ಸ್ವಲ್ಪ ಹೊತ್ತು, ಯಾಕಂದರೆ ಬೆಳಗ್ಗೆ ಎದ್ದಿರೋದ್ರಿಂದ ಮನಗಿ ಆಮೇಲೆ ಎದ್ದು ಅದನ್ನೆಲ್ಲ ಸರಿ ಮಾಡು ಅಂತ ಹೇಳಿದ್ಲು. ನನಗೆ ಆ ಥರ ಆಗೋದೇ ಇಲ್ಲ. ಇದೆಲ್ಲ ಕ್ಲೀನ್ ಮಾಡಿಬಿಟ್ರೇ ನನಗೆ ಸಮಾಧಾನ ಅಂದ್ಬಿಟ್ಟು ಬೇಗ ಎಲ್ಲ ಇದನ್ನೆಲ್ಲ ತೆಗ್ದು ಕೊಳೆ ಬಟ್ಟೆನೆಲ್ಲ ಒಂದು ಕಡೆಗೆ ಹಾಕೋತಾ ಇದ್ದೀನಿ. ಎಷ್ಟು ಬಟ್ಟೆ ತೊಗೊಂಡೋಗಿದ್ದೆ, ಆದರೆ ಇದ್ದಿದ್ದು 3 ದಿನ ಅಷ್ಟೇ. ಅವರು ಹೇಳ್ತಾಯಿದ್ರು ಝೂ, ಬಲ್ಮೂರಿ ಇಲ್ಲೆಲ್ಲ ಸುತ್ತಬಿಟ್ಟು ಹೋಗೋದ ಇರು ಅಂತ ಹೇಳ್ತಾಯಿದ್ರು ನಮ್ಮ ತಾಯಿ. ಆದರೆ ಬೇಗ ಬಂದ್ಬಿಟ್ಟೆ. ಆಮೇಲೆ ನೋಡಿದ್ರೆ ಇಲ್ಲಿ ಬಂದಮೇಲೆ ಮನಸ್ಸೇ ಇಲ್ಲ. ಸರಿ ನೋಡೋದ, ಲೀವ್ ಮುಗಿಯೋಷ್ಟರಲ್ಲಿ ಇನ್ನೊಂದು ಸರಿ ಬರ್ತೀನಿ ಅಮ್ಮ ಅಂತ ಹೇಳ್ತಾಯಿದ್ದೆ. ಆರ್ಯನ್ಗಿಂತ ರಿಯಾನೇ ಜಾಸ್ತಿ ಬೇಜಾರು ಮಾಡ್ಕೋತಾ ಇದ್ಲು. ನಾನು ಅಲ್ಲೇ ಇರ್ತಿದ್ದೆ ಮಮ್ಮಿ, ಆರ್ಯನಿಂದಾನೇ ನಾನು ಬಂದೆ ಅಂತ ಹೇಳ್ತಾ ಇದ್ಲು. ಅಲ್ಲಿ ಚೆನ್ನಾಗಿತ್ತು ನಮ್ಮ ಮನೆ ಹತ್ರ. ನಾನು ಓದಿದ ಸ್ಕೂಲು, ಅಲ್ಲಿ ಹಳೆ ಮನೆ ಅದೆಲ್ಲ ನೋಡ್ಬಿಟ್ಟು ಇಷ್ಟ ಆಗ್ತಾಯಿತ್ತು ನನಗೆ. ಅಲ್ಲೇ ಇರಬೇಕು ಅನ್ನಿಸ್ತಾಯಿತ್ತು. ಏನು ಮಾಡೋಕ್ಕಾಗಲ್ಲ, ಇಲ್ಲಿ ಬರಲೇಬೇಕಲ್ವ.
ಅದಕ್ಕೋಸ್ಕರನೇ ನನ್ನ ತಂಗಿ ಇಲ್ಲಿ ಮದುವೆ ಆಗಿ ಇಲ್ಲಿ ಬಂದಿರೋದವಳು. ಆದರೆ ಅವಳಿಗೆ ಯಾವಾಗಲೂ ಮೈಸೂರು ಅಂದ್ರೇ ಇಷ್ಟ. ಅಲ್ಲೇ ಹೋಗ್ಬಿಡ್ತೀನಿ ನಾನು, ಸೈಟ್ ತಗೊಂಡು ಮನೆ ಕಟ್ಕೊಂಡು ಅಲ್ಲೇ ಹೋಗ್ಬಿಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ಯಾವಾಗಲೂ. ಈಗಲೂ ಅಷ್ಟೇ ಆ ಮಾತನ್ನೇ ಆಡ್ಬಿಟ್ಟು ಬಂದಿದ್ದು. ಮನೆ ಎಲ್ಲಾರ ಸಿಗುತ್ತಾ ಹೇಳಮ್ಮ, ತಗೋತೀನಿ, ನಾನು ಬಂದ್ಬಿಡ್ತೀನಿ ಅಂತ ಹೇಳ್ತಾ ಇದ್ಲು. ನೀನೇನು ಮಾಡ್ತೀಯ, ನೀನು ಇಲ್ಲಿಗೆ ಬಂದ್ಬಿಡು, ಆ ಬೆಂಗಳೂರಲ್ಲಿ ಯಾರೂ ನಮಗಷ್ಟು ಗೊತ್ತಿಲ್ಲ ಅಂತ ಹೇಳ್ತಾ ಇದ್ಲು. ಏನು ಮಾಡೋದು, ನನಗೆ ಅಷ್ಟಿಷ್ಟ ಇಲ್ಲ. ದೂರ ದೂರ ಇದ್ರೇ ಒಳ್ಳೇದಲ್ವ, ನೆಂಟ್ರಲ್ಲ. ಹತ್ತಿರ ಇದ್ದಷ್ಟು ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅಂದ್ಬಿಟ್ಟು ದೂರ ಇರೋದಕ್ಕೆ ಇಷ್ಟಪಡ್ತೀನಿ ನಾನು. ಫ್ರೆಂಡ್ಸ್, ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ದಯವಿಟ್ಟು ನನಗೆ ಸಪೋರ್ಟ್ ಮಾಡಿ. ಒಬ್ಬರೊಬ್ಬರು ಸಬ್ಸ್ಕ್ರೈಬರ್ ಕೂಡ ನನಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ, ಮೋಟಿವೇಶನ್ ಕೂಡ ಸಿಗುತ್ತೆ. ನೆಕ್ಸ್ಟ್ ವಿಡಿಯೋ ಮಾಡೋಕ್ಕೆ ತುಂಬ ಇಂಟ್ರೆಸ್ಟ್ ಆಗಿರುತ್ತೆ ನನಗೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಫ್ರೆಂಡ್ಸ್, ಈಗ ನೋಡಿ ಎಲ್ಲ ಕರೆಕ್ಟಾಗಿ ಕ್ಲೀನ್ ಮಾಡಿಬಿಟ್ಟೆ. ಈಗ ಇದನ್ನೆಲ್ಲ ಸೋಫಾ ಕವರು, ದಿವಾನು ಇದನ್ನೆಲ್ಲ ಸರಿ ಮಾಡ್ತಾ ಬರ್ತಾಯಿದ್ದೀನಿ. ಒಗೆಯೋ ಬಟ್ಟೆನೆಲ್ಲ ವಾಷಿಂಗ್ ಹಾಕೋಕ್ಕೆ ತಗೊಂಡೋಗಿ ಹಾಕಿದ್ದೀನಿ. ನೆಕ್ಸ್ಟ್ ಬಂದು ಇದನ್ನೆಲ್ಲ ಒಂದೊಂದಾಗಿ ಧೂಳು ಒದ್ರಿ ಕ್ಲೀನಾಗಿ ಅರೇಂಜ್ ಮಾಡ್ತಾಯಿದ್ದೀನಿ. ಇದಾದಮೇಲೆ ಸೋಫಾ ಕವರ್ಸ್ನೆಲ್ಲ ಸರಿ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಅಡುಗೆ ಇದೆ ಮಾಡಬೇಕು. ಅದಾದಮೇಲೆ ಆರ್ಯನ್ಗೆ ಸ್ನಾನ ಮಾಡಿಸ್ಬೇಕು, ರೀನ್ಗೂ ಸ್ನಾನ ಮಾಡಿಸ್ಬೇಕು, ಆಮೇಲೆ ನಾನು ಮಾಡ್ಕೋಬೇಕು. ಇಷ್ಟೊಂದು ಕೆಲಸ ಇದೆ, ಅದರಿಂದ ಒಂದೊಂದಾಗಿ ಮಾಡಿಬಿಡೋದು ಅಂತ ಮಾಡ್ತಾಯಿದ್ದೀನಿ. ಇಲ್ಲಿ ಬಂದು ಒಂದಾದಮೇಲೆ ಒಂದು ಕೆಲಸ ಇರುತ್ತೆ. ಊರಿಗೆ ಹೋದರೆ ಏನು ಕೆಲಸ ಮಾಡೋಕ್ಕೂ ಬಿಡೋಲ್ಲ ಅವರು, ನಮ್ಮಮ್ಮ. ಬೇಡ ಅಲ್ಲೇ ನಿಮಗೆ ಅಷ್ಟೊಂದು ಕೆಲಸ ಇರುತ್ತೆ. ನಾವು ಬಂದರೂ ಅಷ್ಟೇ, ಅಲ್ಲಿ ಏನು ಕೆಲಸ ಮಾಡೋಕ್ಕೆ ಬಿಡೋಲ್ಲ ನೀನು. ಈಗ ಇಲ್ಲಿ ಬಂದರೂ ನಾವೇ ಹಂಗೆ ನೋಡ್ಕೊಳ್ಳೋದು, ನೀನೇನು ಮುಟ್ಟಕ್ಕೆ ಹೋಗ್ಬೇಡ, ಕೆಲಸಗಳು ಅವರು ನಮ್ಮ ಅಕ್ಕನ ಮಕ್ಕಳು ನೋಡ್ಕೋತಾರೆ ಅಂದ್ಬಿಟ್ಟು ಏನು ಒಂದು ಪರಕೆ ತಗೊಂಡ್ರು ಕಿತ್ಕೋತಾರೆ, ಒಂದು ಸಾಮಾನು ತೊಳೆಯೋಕೆ ಹೋದ್ರೂ ಎದೊಳಿಸ್ತಾರೆ. ಹಂಗಾಗಿತ್ತು. ಎಲ್ಲ ನಾಷ್ಟ ಎಲ್ಲ ಹತ್ರಕ್ಕೆ ಬರುತ್ತೆ ಅಲ್ಲಿ. ನಾವು ಸೋಂಬೇರಿ ಥರ ಆಗ್ಬಿಡ್ತಾಯಿದ್ದು ಅಲ್ಲಿ ಹೋದರೆ. ಪುನಃ ಇಲ್ಲಿ ಬಂದಮೇಲೆ ಪುನಃ ಅದೇ ಥರ ಕೆಲಸ ಮಾಡಬೇಕು ಅಂದರೆ ಸ್ವಲ್ಪ ಕಷ್ಟ ಆಗ್ತಿತ್ತು ನನಗೆ. ಯಾಕಂದರೆ ಅಲ್ಲಿ ಆರಾಮಾಗಿತ್ತು. ಆಚೆ ಒಂದು ಚಾಪೆ ಹಾಕೋಬಿಟ್ಟು ಮರದ ಕೆಳಗಡೆ ಕೂತ್ಕೊಂಡ್ಬಿಡೋವು. ಬೇರೆ ಏನು ಕೆಲಸ ಇರಲಿಲ್ಲ ಅಲ್ಲಿ. ಬೇರೆ ಮಕ್ಕಳು ನೋಡ್ಕೊಳ್ಳೋದು, ಹಂಗೆ ನಾಷ್ಟ ಮಾಡಿಸೋದು, ನಾವು ಟೈಮ್ಗೆ ಊಟ ಮಾಡ್ಕೊಳ್ಳೋದು, ಹಂಗೆ ಸುತ್ತೋದು, ಇದೇ ಆಗ್ಬಿಟ್ಟಿತ್ತು. ಇಲ್ಲಿ ಬಂದಮೇಲೆ ನಾರ್ಮಲ್ ಕೆಲಸ ಸ್ಟಾರ್ಟ್ ಆಗಿಬಿಟ್ಟಿತ್ತು ನನಗೆ. ಫ್ರೆಂಡ್ಸ್, ಈಗ ಮನೆಯೆಲ್ಲ ಕಸ ಗುಡಿಸ್ಕೊಂಡು ಬಂದಿದ್ದೀನಿ. ಕ್ಲೀನ್ ಆಗಿದೆ ಮನೆ. ಈಗ ಯಾವ ರೀತಿ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇದಾದಮೇಲೆ ಕಿಚನ್ಗೆ ಹೋದರೆ ಕಿಚನಲ್ಲಿ ಪಾತ್ರೆ ಎಲ್ಲ ಇತ್ತು, ಅದನ್ನು ವಾಶ್ ಮಾಡಬೇಕು.
ಫ್ರೆಂಡ್ಸ್, ಅವತ್ತು ಊರಿಗೆ ಹೋಗೋ ದಿನ ಹೋಗೋ ಅರ್ಜೆಂಟ್ಗೆ ಹಾಲೆಲ್ಲ ಉಕ್ಬಿಟ್ಟಿತ್ತು. ಆಮೇಲೆ ಬಂದ ಮೇಲೆ ಸರಿ ಮಾಡ್ಕೊಳ್ಳೋದ ಅಂತ ಹೋಗ್ಬಿಟ್ಟಿದ್ದೆ. ಅದರಿಂದ ಫಸ್ಟು ಸ್ಟವ್ ಎಲ್ಲ ಕ್ಲೀನಾಗಿ ಒರೆಸ್ಕೊತಾ ಇದ್ದೀನಿ. ಸೋಪೆಲ್ಲ ಹಾಕಿ ಉಜ್ಜಿ ಕ್ಲೀನಾಗಿ ಒರೆಸ್ಕೊತಾ ಇದ್ದೀನಿ. ಇದಾದಮೇಲೆ ಕೌಂಟರ್ ಟಾಪ್ ಕೂಡ ಕ್ಲೀನಾಗಿ ಒರೆಸ್ಕೊತಾ ಇದ್ದೀನಿ. ಇದಾದಮೇಲೆ ಮನಿ ಪ್ಲ್ಯಾಂಟಲ್ಲಿ ನೀರು 10 ದಿವಸ ಆಗಿಬಿಟ್ಟಿತ್ತು, ಚೇಂಜ್ ಮಾಡಿರಲಿಲ್ಲ. ಅದಕ್ಕೆ ಆ ನೀರನ್ನು ಕೂಡ ಚೇಂಜ್ ಮಾಡಿದ್ದೀನಿ. ಈ ರೀತಿ ಇರುತ್ತೆ ಕೆಲಸ ನನಗೆ. ಮನೆಗೆ ಬಂದರೆ ಊರಲ್ಲಿರೋ ರೆಸ್ಟು ಇಲ್ಲಿರಲ್ಲ ನನಗೆ. ಇದಾದಮೇಲೆ ಮನೆ ಕೆಲಸ ಎಲ್ಲ ಮಾಡಿದ್ಮೇಲೆ ನಮ್ಮ ಯಜಮಾನ್ರು ಬೇರೆ ಇವತ್ತು ಬರ್ತೀನಿ ಮನೆಗೆ ಊಟಕ್ಕೆ ಅಂತ ಹೇಳಿದ್ದಾರೆ. ಈಗಲೇ 12:15 ಆಗ್ತಾಯಿತ್ತು. ಇದಾದಮೇಲೆ ಅಡುಗೆ ಬೇರೆ ಶುರು ಮಾಡಬೇಕಾಗಿತ್ತು. ನಾನು ತರಕಾರಿ ಬೇರೆ ಖಾಲಿ ಆಗಿಬಿಟ್ಟಿತ್ತು. ಬರೀ ಬೇಳೆ ಸಾರು ಮತ್ತು ರೈಸ್ ಮಾಡಿದೆ. ಇದಾದಮೇಲೆ ಸ್ನಾನ ಎಲ್ಲ ಮಾಡ್ಕೊಂಡು ಬಂದಮೇಲೆ ಆ ಕೆಲಸಗಳನ್ನೆಲ್ಲ ಮುಗಿಸ್ದೆ. ಊಟ ಮಾಡೋ ಟೈಮಿಗೆ ಕರೆಕ್ಟಾಗಿ ನಮ್ಮ ಯಜಮಾನ್ರು ಬಂದರು. ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೋತಾ ಇದ್ದೀನಿ. ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆದರೆ ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಮಾಡದೇ ಇದ್ದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.